ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಯು ಜಿ ಸಿ ಹೊಸ ಒಂದು ಏನು ಡ್ರಾಫ್ಟ್ ಬಂದಿದೆ, ಅದರಲ್ಲಿ ಡಿಗ್ರಿ ಪ್ಲಸ್ ಪಿ ಜಿ ಪ್ಲಸ್ ನೆಟ್ ಸೆಟ್ ಇವು ಇಲ್ಲದೇನೂ ಸಹಿತ ನೀವು ಸಹಾಯಕ ಪ್ರಾಧ್ಯಾಪಕರಾಗಲಿಕ್ಕೆ ಅವಕಾಶವನ್ನು ಕೊಟ್ಟಿದೆ. ಇದರ ಕುರಿತಾಗಿ ಈ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ಹೇಳ್ತಾ ಬರ್ದಂತೆ, ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಏನು ಯು ಜಿ ಸಿ ಕರಡನ್ನು ತಿದ್ದುಪಡಿ ತಂದಿದೆ, ಅದರಲ್ಲಿ ಸುಮಾರು ನಾನು 4-5 ವೀಡಿಯೋ ಮಾಡಿದ್ದೆ. ಅವುಗಳನ್ನು ಕಡ್ಡಾಯವಾಗಿ ನೋಡಿ. ಮೊದಲನೇ ವೀಡಿಯೋ 50% ಮಾಡಿದ್ದಾರೆ ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಕ್ವಾಲಿಫಿಕೇಷನ್ ಡೀಟೇಲನ್ನು ಕೊಟ್ಟಿದ್ದೀನಿ, ಯಾರೆಲ್ಲ ನೆಟ್ ಮಾಡ್ಬೋದು, ಯಾರೆಲ್ಲ ಸೆಟ್ ಮಾಡ್ಬೋದು. ಇನ್ನೊಂದು ವೀಡಿಯೋದಲ್ಲಿ ಯಾರು ಕೆಲವೊಂದಿಷ್ಟು ಡಿಗ್ರಿಗಳಿಗೆ ನೀವು ಡಿಗ್ರಿಯಿಂದನೇ ಅಸಿಸ್ಟೆಂಟ್ ಪ್ರೊಫೆಸರ್ ಆಗುವಂಥ ಚಾನ್ಸಸ್ ಕೊಟ್ಟಿದ್ದಾರೆ. ಇನ್ನೊಂದು ಪಿ ಜಿಗೆ ಮತ್ತು ಪದವಿಗೆ ಸಂಬಂಧಪಟ್ಟಂಥ ಮಿಸ್ಮ್ಯಾಚ್ ಆಗುವಂಥ ಡಿಗ್ರಿಯಲ್ಲೂ ಸಹಿತ ನೀವು ಸಹಾಯಕ ಪ್ರಾಧ್ಯಾಪಕರಾಗ್ಬೋದು ಅಂತ ಕೊಟ್ಟಿದ್ದಾರೆ. ಓಕೆ, ಇವೆಲ್ಲ ವೀಡಿಯೋಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ನೀವು ಒಂದು ಡೀಟೇಲಾಗಿ ನೋಡ್ಕೋಬೋದು. ನೆಕ್ಸ್ಟ್ ಇವತ್ತಿನ ವೀಡಿಯೋದಲ್ಲಿ ಏನಿದೆ ಅಂತಂದರೆ, ಡಿಗ್ರಿ ಮತ್ತು ಪಿ ಜಿ ಮತ್ತು ನೆಟ್ ಸೆಟ್ ಮಾಡ್ದೇ ನಾವು ಪ್ರೊಫೆಸರ್ ಆಗ್ಬೋದು ಅನ್ನೋದಕ್ಕೆ ಅವಕಾಶವನ್ನು ಕೊಟ್ಟಿದೆ. ಅದು 9ನೇ ಪಾಯಿಂಟ್ಸನ್ನು ನೀವು ನೋಡ್ಬೋದು. ನೀವು ಈ ಒಂದು PDF ಇದೆ, ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಂಡು ಕರೆಕ್ಟಾಗಿ ನೋಡಿ. ಅವನ್ನ ಪ್ರೊಫೆಸರ್ ಆಫ್ ಪ್ರಾಕ್ಟೀಸ್ ಅಂತ ಹೇಳ್ತಾರೆ. ಪ್ರೊಫೆಸರ್ ಆಫ್ ಪ್ರಾಕ್ಟೀಸ್ ಅನ್ನುವಂಥ ಒಂದು ಹೊಸ ಕಾನ್ಸೆಪ್ಟನ್ನು ಯು ಜಿ ಸಿದವರು ಒಂದು ತಮ್ಮ ಡ್ರಾಫ್ಟಲ್ಲಿ ತಂದಿದ್ದಾರೆ. ಇವರೇನು ಹೇಳ್ತಾರೆ ಅಂತಂದರೆ, ಯಾವುದೇ ಒಂದು ವಿಷಯದಲ್ಲಿ ಎಕ್ಸ್ಪರ್ಟ್ಸ್ ಈ ಸೊಸೈಟಿಯಲ್ಲಿದ್ದರೆ ಅಂತಂದರೆ, ಈ ಎಕ್ಸ್ಪರ್ಟ್ಸನ್ನು ನಾವು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯಾಗಿ ಆಯ್ಕೆ ಮಾಡ್ಕೋಬೋದು ಅಂತ ಹೇಳ್ತಾರೆ. ಯಾವ ರೀತಿಯಾಗಿ ಎಕ್ಸ್ಪರ್ಟ್ಸ್ ಅಂತ ನಾನು ನೋಡ್ತಾ ಬರೋದಾಗಿತ್ತು ಅಂದರೆ, ಈ ಉದಾಹರಣೆಗಾಗಿ ನಾನು ಹಾಗೆ ಹೇಳ್ತೀನಿ. ಈಗ ಸಿನಿಮಾ ನಟರುಗಳಿರ್ತಾರೆ, ಸಿನಿಮಾ ಸ್ಟಾರ್ಸ್ಗಳಿರ್ತಾರೆ. ಅವರನ್ನು ಸಿನಿಮಾ ಸ್ಟಾರ್ಸಲ್ಲಿ ಉದಾಹರಣೆಗಾಗಿ ಉಪೇಂದ್ರ ತಗೊಳ್ರಿ. ಉಪೇಂದ್ರ ಅವರು ಏನು ಮಾಡ್ತಾರೆ, ಸಿನಿಮಾ ಸ್ಟಾರ್ ಆಗಿದ್ದಾರೆ. ಇವರನ್ನು ಏನು ಮಾಡ್ಬೋದು, ನಾವು ನಾಟಕೇನು ಡ್ರಾಮಾ ಸೆಕ್ಷನ್ದಲ್ಲಿ ಏನಿದೆಯಲ್ಲ, ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನೇಮಕ ಮಾಡ್ಕೋಬಹುದು ಅಂತ ಈ ಒಂದು ಪ್ರೊಫೆಸರ್ ಆಫ್ ಪ್ರಾಕ್ಟೀಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಾನು ಯಾವ್ಯಾವ ಏರಿಯಾದಲ್ಲಿ ಅವರು ಆಗ್ಬೋದು ಅನ್ನುವುದನ್ನು ಹೇಳ್ತಾ ಬರ್ತೀನಂತೆ. ಫಸ್ಟ್ ಹೇಳ್ತಾರೆ ಎಂಗೇಜ್ ಎಕ್ಸ್ಪರ್ಟ್ಸ್ ಅಂತ ಬರ್ತಾರೆ. ಎಕ್ಸ್ಪರ್ಟ್ಸ್ ಅಂದರೆ ಯಾವುದೇ ವಿಷಯದಲ್ಲಿ ಅವು ಎಕ್ಸ್ಪರ್ಟ್ಸ್ ಅಂತ ಗೊತ್ತಾಯಿತು ಅಂತಂದರೆ, ಪ್ರೊಫೆಷ್ನಲ್ಸ್, ಪ್ರಾಕ್ಟೀಸ್ನರ್ ಆ್ಯಂಡ್ ಇಂಡಸ್ಟ್ರೀಸ್ ಆ್ಯಂಡ್ ಅದರ್ ಪ್ರೊಫೆಷನ್. ಓಕೆ, ಇವರನ್ನು ನಾವೇನು ಮಾಡ್ಬೋದು ಅಂತಂದರೆ ಪ್ರೊಫೆಸರ್ ಆಫ್ ಪ್ರಾಕ್ಟೀಸ್ ಅಂತ ಸೆಲೆಕ್ಷನ್ ಮಾಡ್ಕೋಬೋದು. ಬಟ್ ಅವ್ರನ್ನ ಯಾವ ರೀತಿಯಾಗಿ ಸೆಲೆಕ್ಷನ್ ಪ್ರೊಸೀಜರು ಏನಿದೆ ಅನ್ನೋದನ್ನು ಅವರು ಮುಂದೆ ಪಬ್ಲಿಕೇಶನ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವರು ಎಷ್ಟು ದಿನಗಳವರೆಗೆ ಇರ್ತಾರೆ, ಎಷ್ಟು ಅವ್ರ ಸೆಲೆಕ್ಷನ್ ಪ್ರೊಸೀಜರ್ ಏನೋ, ಡ್ಯೂಟಿ ಏನೋ, ರೆಸ್ಪಾನ್ಸಿಬಿಲಿಟಿ ಏನೋ. ಆದರೆ ಅವರ ಒಂದು ಏನಿದೆ ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ, ಇನ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಎಟ್ ಎನಿ ಪಾಯಿಂಟ್ ದೇ ಶುಡ್ ನಾಟ್ ಎಕ್ಸಿಡ್ 10% ಆಫ್ ದ ಸ್ಯಾಂಕ್ಷನ್ ಪೋಸ್ಟ್ ಅಂತ ಕೊಡ್ತಾರೆ. 10% ಆಫ್ ದ ಸ್ಯಾಂಕ್ಷನ್ ಪೋಸ್ಟ್ ಅಂದರೆ 100 ಜನ ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕ ಮಾಡ್ಕೋಬೇಕಾಗಿದ್ದಾಗ 10 ಜನರನ್ನು ಈ ಪ್ರೊಫೆಸರ್ ಆಫ್ ಪ್ರಾಕ್ಟೀಸ್ ಅನ್ನೋರನ್ನು ನೇಮಕ ಮಾಡ್ಕೋಬೋದು. ಇವರು ಡಿಗ್ರಿ ಮಾಡ್ಕೊಳ್ಳದೆ ಇರಲಿ. ಈ ಉದಾಹರಣೆಗೆ ಸಚಿನ್ ತೆಂಡೂಲ್ಕರ್ ಇದ್ದಾರೆ. ಸಚಿನ್ ತೆಂಡೂಲ್ಕರನ್ನು ಒಬ್ಬ ಸ್ಪೋರ್ಟ್ಸ್, ಈ ನಮ್ಮ ಯೂನಿವರ್ಸಿಟಿಯಲ್ಲಿ ಏನೋ ಸ್ಪೋರ್ಟ್ಸ್ ಸೆಕ್ಷನ್ ಇದೆಯಪ್ಪ, ಅಲ್ಲಿ ಸಚಿನ್ ತೆಂಡೂಲ್ಕರನ್ನು ನಾವೇನು ಮಾಡೋದು, ಪ್ರೊಫೆಸರ್ ಆಫ್ ಪ್ರಾಕ್ಟೀಸ್ ಅನ್ನುವಂಥ ಒಂದು ಪೋಸ್ಟಿಗೆ ಆಯ್ಕೆ ಮಾಡಿಕೊಳ್ಳಿಕ್ಕೆ ಈ ಒಂದು ಯು ಜಿ ಸಿ ಕರಡು ಅವಕಾಶವನ್ನು ಒದಗಿಸಿಕೊಟ್ಟಿದೆ. ಹೀಗಾಗಿ ಇದು ಆಲ್ಮೋಸ್ಟ್ ಆಗಿ ಇದು ಎಷ್ಟು ಸಕ್ಸಸ್ಫುಲ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಯಾಕಂತಂದರೆ ಅವರು ಭಾಳ ಪ್ರೊಫೆಷ್ನಲ್ಲು ಪ್ರಾಕ್ಟೀಷ್ನರ್ ಅಂತಂದರೆ ಅವರು ಈ ಫೀಲ್ಡಿಗೆ ಮತ್ತು ಈ ಅಸಿಸ್ಟೆಂಟ್ ಪ್ರೊಫೆಸರ್ ಫೀಲ್ಡಿಗೆ ಬರಲಿಕ್ಕೆ ಇಂಟ್ರೆಸ್ಟ್ ಪಡೋದಿಲ್ಲ. ಆದರೂ ಸಹಿತ ಇದೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಸಮಾಜದಲ್ಲಿ ಯಾರು ಗಣ್ಯ ವ್ಯಕ್ತಿಗಳಿರ್ತಾರೋ, ಯಾರು ಭಾಳಷ್ಟು ಸ್ಕಿಲ್ಸ್ ಪರ್ಸನ್ಸ್ ಇರ್ತಾರೋ ಅವರನ್ನು ನಾವು ಡೈರೆಕ್ಟಾಗಿ ಒಂದು ನಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ಕರ್ಕೊಂಡು ಅವರ ಒಂದು ಸ್ಕಿಲ್ಸನ್ನು ತೊಗೊಳ್ಳಿಕ್ಕೆ ಸಹಾಯ ಮಾಡೋ ಸಲುವಾಗಿ ಪ್ರೊಫೆಸರ್ ಆಫ್ ಪ್ರಾಕ್ಟೀಸ್ ಅನ್ನುವಂಥ ಒಂದು ಹುದ್ದೆಯನ್ನು ಕ್ರಿಯೇಟ್ ಮಾಡಿದ್ದಾರೆ. ಇದು 10%ಗಿಂತ ಆಗುವಂಗಿಲ್ಲ ಅಂತಲೂ ಸಹಿತ ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಸಿಲೆಕ್ಷನ್ ಮಾಡ್ತಾರೆ ಅನ್ನೋದು ಮತ್ತು ಇದರಲ್ಲಿ ಪಾಲಿಟಿಕ್ಸ್ ಮಾಡ್ತಾರೋ ಏನು ಗೊತ್ತಿಲ್ಲ. ಆದರೂ ಮುಂದೆ ಅದರ ಬಗ್ಗೆ ಡೀಟೇಲ್ ಆದಂಥ ಮಾಹಿತಿಯನ್ನು ಕೊಡ್ತೀವಿ ಅಂತೇಳಿ ಅವರು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಸಹಾಯಕ ಪ್ರಾಧ್ಯಾಪಕರಾಗಬೇಕಾಗಿತ್ತು ಅಂದರೆ ಡಿಗ್ರಿ ಬೇಡ, ಪಿ ಜಿ ಬೇಡ, ನೆಟ್ ಸೆಟ್ ಬೇಡ, PhD ಬೇಡ. ಡೈರೆಕ್ಟಾಗಿ ನಿಮ್ಮೊಂದು ಸ್ಕಿಲ್ಸ್ನ ಬೇಸ್ ಮಾಡಿ ಸೆಲೆಕ್ಷನ್ ಆಗುವಂಥ ಚಾನ್ಸಸ್ಸು ಇದೆ. ಓಕೆ, ಥ್ಯಾಂಕ್ ಯು.